ಪ್ರಥಮ ದರ್ಜೆ ಸಹಾಯಕರು ಹಾಗೂ ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇವತ್ತು ಸಾಮಾನ್ಯ ವಿಜ್ಞಾನದ ಕೆಲವು ಪ್ರಶ್ನೆಗಳನ್ನು ನೋಡೋಣ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಪ್ರಾರಂಭಿಸೋಣ. ಆಟೋಮೊಬೈಲ್ ಇಂಜಿನ್ನಲ್ಲಿ ಬಳಸುವ ಆಂಟಿಪ್ರಿಡ್ ಯಾವುದಂದರೆ ಎಥನಾಲ್. ಬಾಹ್ಯಾಕಾಶ ನೌಕೆಯಲ್ಲಿರುವ ಖಗೋಳ ಯಾತ್ರಿಗೆ ಆಕಾಶದ ಬಣ್ಣ ಹೇಗೆ ಕಂಡುಬರುತ್ತದೆ? ಕಪ್ಪು ಬಣ್ಣದಲ್ಲಿ ಕಂಡುಬರುತ್ತದೆ. ಗೆಲೆನ್ ಇದು ಯಾವ ಲೋಹದ ಅದಿರು? ಇದು ಸೀಸದ ಅದಿರು. ಓಝೋನ್ ರಂಧ್ರವನ್ನು ಪತ್ತೆ ಹಚ್ಚಿದ ಉಪಗ್ರಹ ಅಂದರೆ ನಿಂಬಸ್ 7. ಮಾರುತಗಳನ್ನು ಅಳೆಯುವ ಮಾನದ ಹೆಸರು ಬೋಫರ್ಟ್ ಸ್ಕೇಲ್. ಮಾರುತಗಳನ್ನು ಅಳೆಯುವ ಮಾನದ ಹೆಸರು ಬೋಫರ್ಟ್ ಸ್ಕೇಲ್. ಮೊದಲ ಜಾಗತಿಕ ಯುದ್ಧದಲ್ಲಿ ಬಳಸಲಾದ ರಾಸಾಯನಿಕ ಮಸ್ಟರ್ಡ್ ಗ್ಯಾಸ್. ಸಿಮೆಂಟ್ ಬೇಗನೆ ಗಟ್ಟಿಯಾಗುವುದನ್ನು ತಡೆಗಟ್ಟುವ ಲವಣ ಯಾವುದಂದರೆ ಜಿಪ್ಸಮ್. ರೆಫ್ರಿಜರೇಟರ್ನಲ್ಲಿ ಉಪಯೋಗಿಸುವ ಅನಿಲ ಯಾವುದು? ಅಮೋನಿಯಾ. ಅಗ್ನಿಶಾಮಕ ಯಂತ್ರ ಹಾಗೂ ಸಿನಿಮಾ ಮಂದಿರಗಳಲ್ಲಿ ಬೆಂಕಿ ನಂದಿಸಲು ಬಳಸುವ ಅನಿಲ ಯಾವುದು? ಅದು ಯಾವುದಂದರೆ ಇಂಗಾಲದ ಡೈಆಕ್ಸೈಡ್. ಯಾವ ಲೋಹವು ಮಾನವರಲ್ಲಿ ಕ್ರಮಾಗತವಾಗಿ ವಿಷವನ್ನು ಹರಡುವುದು? ಯಾವ ಲೋಹ ಅಂದರೆ ಸೀಸ. ಹ್ಯಾಲೋಜಿನ್ಗಳಲ್ಲಿ ಅತ್ಯಂತ ಕ್ರಿಯಾಶೀಲವಾದುದು ಯಾವುದಂದರೆ ಫ್ಲೋರಿನ್. ಸಾಮಾನ್ಯ ಮನುಷ್ಯನ ರಕ್ತದೊತ್ತಡವು ಎಷ್ಟಿರುತ್ತದೆ? ಸಾಮಾನ್ಯ ಮನುಷ್ಯನ ರಕ್ತದ ಒತ್ತಡ 120/80 mmHg. ಭಾರತದಲ್ಲಿ ಪ್ರಥಮ ಬದಲಿ ಹೃದಯ ಶಸ್ತ್ರಚಿಕಿತ್ಸೆ ನಡೆಸಿದ ವೈದ್ಯರು. ಭಾರತದಲ್ಲಿ ಪ್ರಥಮ ಬದಲಿ ಹೃದಯ ಶಸ್ತ್ರಚಿಕಿತ್ಸೆ ನಡೆಸಿದ ವೈದ್ಯರಂದರೆ ಡಾಕ್ಟರ್ ವೇಣುಗೋಪಾಲ್. ಲ್ಯುಕೇಮಿಯಾದಲ್ಲಿ ಯಾವ ರಕ್ತ ಕಣಗಳು ಹಾನಿಗೊಳಗಾಗುತ್ತದೆ? ಯಾವುದಂದರೆ ಬಿಳಿ ರಕ್ತ ಕಣಗಳು. ಹಿಮೋಗ್ಲೋಬಿನ್ ತಯಾರಿಕೆಗೆ ಬೇಕಾಗುವ ಅವಶ್ಯಕ ಖನಿಜ ಯಾವುದಂದರೆ ಕಬ್ಬಿಣ. ನ್ಯೂಮೋನಿಯಾ ಎಂಬುದು ಯಾವ ಭಾಗಕ್ಕೆ ತಗಲುವ ರೋಗ? ಇದು ಶ್ವಾಸಕೋಶಕ್ಕೆ ತಗಲುವ ರೋಗವಾಗಿದೆ. ರಕ್ತ ಹೆಪ್ಪುಗಟ್ಟುವಿಕೆಯನ್ನು ಏನೆಂದು ಕರೆಯುತ್ತಾರೆ? ರಕ್ತ ಹೆಪ್ಪುಗಟ್ಟುವಿಕೆಯನ್ನು ಥ್ರೋಂಬೋಸಿಸ್ ಅಂತ ಕರೀತಾರೆ. ಬಣ್ಣ ಕುರುಡುತನ ಮಹಿಳೆಯರಲ್ಲಿ ಅಪರೂಪ. ಪ್ಯೂಟಿಟರಿ ಗ್ರಂಥಿ ಅಧೀನಕ್ಕೊಳಪಡದೆ ಕಾರ್ಯಚಟುವಟಿಕೆ ನಡೆಸುವ ಗ್ರಂಥಿ ಯಾವುದಂದರೆ ಪ್ಯಾರಾಥೈರಾಯ್ಡ್ ಗ್ರಂಥಿ. ಆಲ್ಫಾ ಕೆರೋಟಿನ್ ಎಂಬ ಪ್ರೋಟೀನ್ ಇರುವುದು ಯಾವುದರಲ್ಲಿ? ಆಲ್ಫಾ ಕೆರೋಟಿನ್ ಎಂಬ ಪ್ರೋಟೀನ್ ಇರುವುದು ಉಣ್ಣೆಯಲ್ಲಿ. ಹಿಮೋಗ್ಲೋಬಿನ್ ಮುಖ್ಯವಾಗಿ ಈ ಲೋಹವನ್ನು ಒಳಗೊಂಡಿದೆ. ಹಿಮೋಗ್ಲೋಬಿನ್ ಮುಖ್ಯವಾಗಿ ಕಬ್ಬಿಣವನ್ನು ಒಳಗೊಂಡಿದೆ. ಗ್ರಹಾಂ ಬೆಲ್ ಟೆಲಿಫೋನ್ ಅನ್ನು ಯಾವ ವರ್ಷದಲ್ಲಿ ಸಂಶೋಧಿಸಿದನು? ಗ್ರಹಾಂ ಬೆಲ್ ಟೆಲಿಫೋನ್ ಅನ್ನು 1876ರಲ್ಲಿ ಸಂಶೋಧಿಸಿದನು. ಆಹಾರ ಯಾವ ಭಾಗದಲ್ಲಿ ಹೆಚ್ಚಾಗಿ ಪಚನ ಕ್ರಿಯೆಗೆ ಒಳಪಡುತ್ತದೆ? ಇದು ಸಣ್ಣ ಕರಳಿನಲ್ಲಿ ಹೆಚ್ಚು ಪಚನಕ್ಕೆ ಒಳಪಡುತ್ತೆ. ವಿಟಮಿನ್ ಎ ಅಧಿಕವಾಗಿರುವ ಆಹಾರ ಪದಾರ್ಥ ಯಾವುದಂದರೆ ಕ್ಯಾರೆಟ್. ಲಿವರ್ನಲ್ಲಿ ಸಂಗ್ರಹವಾಗಿರುವ ವಿಟಮಿನ್ ಅಂದರೆ ವಿಟಮಿನ್ ಎ ಮತ್ತು ವಿಟಮಿನ್ ಡಿ. ಆಗಲೇ ಹುಟ್ಟುವ ಶಿಶುವಿನಲ್ಲಿ ಎಷ್ಟು ಮೂಳೆಗಳು ಇರುತ್ತದೆ? ನವಜಾತ ಶಿಶುವಿನಲ್ಲಿ 300 ಮೂಳೆಗಳು ಇರುತ್ತೆ. ಆ ಮಗು ಹೇಗೆ ದೊಡ್ಡದಾಗ್ತಾ ಹೋಗುತ್ತೋ ಆ ಮೂಳೆಗಳು ಜಾಯಿಂಟ್ ಆಗ್ತಾ ಹೋಗುತ್ತೆ. ಮಾನವನ ರಕ್ತ ಶೇಕಡ ಎಷ್ಟು ಪ್ರಮಾಣ ಪ್ಲಾಸ್ಮಾದಿಂದ ಹೊಂದಿದೆ? ಮಾನವನ ರಕ್ತ ಶೇಕಡ 55% ಪ್ಲಾಸ್ಮಾವನ್ನು ಹೊಂದಿದೆ. ಕೆಂಪು ರಕ್ತದ ಕಣಗಳಿಗೆ ಅವಶ್ಯವಾಗಿರುವುದು ಯಾವುದಂದರೆ ಕಬ್ಬಿಣ ಅಂಶ. ಕಾಲರಾ ರೋಗಕ್ಕೆ ಕಾರಣವಾದ ಜೀವಿ ಅಂದರೆ ವಿಬ್ರಿಯೋ ಕಾಲರೆ. ಹೃದಯಾಘಾತ ಯಾವ ಕಾರಣದಿಂದ ಆಗುತ್ತದೆ ಅಂದರೆ ಹೃದಯದ ಸುತ್ತಲಿನ ಭಾಗದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗಿ ಇರುವುದರಿಂದ ಉಸಿರಾಟದ ತೊಂದರೆಯಾಗಿ ಹೃದಯಾಘಾತ ಉಂಟಾಗುತ್ತೆ. ಮಿಯೋಪಿಯಾ ರೋಗ ಯಾವ ಅಂಗಕ್ಕೆ ತಗಲುತ್ತದೆ? ಮಿಯೋಪಿಯಾ ರೋಗ ಕಣ್ಣಿಗೆ ತಗಲುವ ರೋಗವಾಗಿದೆ. ರಿಕೆಟ್ಸ್ ರೋಗ ಯಾವ ಅಂಗಕ್ಕೆ ತಗಲುತ್ತದೆ? ಮೂಳೆಗೆ. ಇಸಿಜಿ ಯಾವ ಅಂಗದ ಕಾರ್ಯವನ್ನು ಪರೀಕ್ಷಿಸಲು ಬಳಸಲಾಗುತ್ತದೆ ಅಂದರೆ ಹೃದಯದ ಕಾರ್ಯವನ್ನು ನೋಡಲು ಬಳಸಲಾಗುತ್ತೆ. ಟ್ರಿಪಲ್ ಆಂಟಿಜೆನ್ ಚುಚ್ಚುಮದ್ದು ಮಕ್ಕಳಿಗೆ ರೋಗದ ವಿರುದ್ಧವಾಗಿ ಕೊಡುತ್ತಾರೆ. ಯಾವ ರೋಗದ ವಿರುದ್ಧವಾಗಿ ಅಂದರೆ ನಾಯಿ ಕೆಮ್ಮು, ಧನುರ್ವಾಯು ಮತ್ತು ಗಂಟಲು ಬೇನೆ. ಈ ರೋಗಗಳ ವಿರುದ್ಧವಾಗಿ
ಆಂಟಿಜನ್ ಆಗಿ ಟ್ರಿಪಲ್ ಆಂಟಿಜನ್ ಚುಚ್ಚುಮದ್ದನ್ನು ಮಕ್ಕಳಿಗೆ ನೀಡ್ತಾರೆ. ಜೀವಿಗಳಿಗೆ ಪ್ರಾಥಮಿಕ ಶಕ್ತಿಯ ಮೂಲ ಯಾವುದಂದ್ರೆ ಸೂರ್ಯ. ಡಿಎನ್ಎದಲ್ಲಿ ಇದು ಕಂಡುಬರುವುದಿಲ್ಲ. ಡಿಎನ್ಎದಲ್ಲಿ ಯೂರಿಯಾಸಿಲ್ ಕಂಡುಬರುವುದಿಲ್ಲ. ಜೀರ್ಣಕ್ರಿಯೆ ಆರಂಭಗೊಳ್ಳುವುದು ಬಾಯಿಯ ಅಂಗಳದಲ್ಲಿ. ಬೂದಿ ರೋಗ ಯಾವ ಬೆಳೆಗೆ ಕಂಡುಬರುತ್ತದೆ ಅಂದರೆ ಬೂದಿ ರೋಗ ಗೋಧಿಗೆ ಕಂಡುಬರುವ ರೋಗವಾಗಿದೆ. ಬಾಕ್ಸೈಟ್ ಇದು ಯಾವುದರ ಅದಿರು ಅಂದರೆ ಅಲ್ಯೂಮಿನಿಯಂನ ಅದಿರು. ಶಾಶ್ವತ ಗಡಸು ನೀರಿಗೆ ಕಾರಣವಾದ ಅಂಶ ಯಾವುದಂದ್ರೆ ಸಲ್ಫೇಟ್ ಮತ್ತು ಕ್ಲೋರೈಡ್. ಶಾಶ್ವತ ಗಡಸು ನೀರಿಗೆ ಕಾರಣವಾದ ಅಂಶ ಸಲ್ಫೇಟ್ ಮತ್ತು ಕ್ಲೋರೈಡ್. ವಾಷಿಂಗ್ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಕಾರ್ಬೋನೇಟ್. ಎಕ್ಸಾಮ್ನಲ್ಲಿ ಈ ವಾಷಿಂಗ್ ಸೋಡಾ ಅದ್ರ ಬಗ್ಗೆ ಕೇಳಿರ್ತಾರೆ ನೋಡಿ. ವಾಷಿಂಗ್ ಸೋಡಾ ಅಥವಾ ಇದು ಸೋಡಿಯಂ ಬೈಕಾರ್ಬೋನೇಟ್ ಅದ್ರ ಬಗ್ಗೆ ಕೇಳಿರ್ತಾರೆ. ಸಿಮೆಂಟ್ ಸಂಶೋಧಕ ಯಾರು? ಸಿಮೆಂಟ್ನ ಸಂಶೋಧನೆ ಮಾಡಿದವರು ಜೋಸೆಫ್ ಅಸ್ಬೆಡಿನ್ 1814ರಲ್ಲಿ. ಕಂಚು ಯಾವುದರ ಮಿಶ್ರಣವಾಗಿದೆ? ಕಂಚು ತಾಮ್ರ ಮತ್ತು ತವರದ ಮಿಶ್ರಣವಾಗಿದೆ. ಹಿತ್ತಾಳೆ ಯಾವುದರ ಮಿಶ್ರಣವಾಗಿದೆ? ಹಿತ್ತಾಳೆ ತಾಮ್ರ ಮತ್ತು ಸತುವಿನ ಮಿಶ್ರಣವಾಗಿದೆ. ಎಲ್ಪಿಜಿ ಯಾವುದನ್ನು ಒಳಗೊಂಡಿರುತ್ತದೆ ಅಂದರೆ ಎಲ್ಪಿಜಿ ಬ್ಯೂಟೇನ್ ಮತ್ತು ಪ್ರೋಫೇನ್ ಅನ್ನು ಒಳಗೊಂಡಿರುತ್ತೆ. ಗಡಸು ನೀರಿನಲ್ಲಿ ಸಾಮಾನ್ಯವಾಗಿ ಯಾವುದು ಕಂಡುಬರುತ್ತೆ ಅಂದರೆ ಮ್ಯಾಗ್ನೇಷಿಯಂ. ಚೆಲುವೆಯ ಪುಡಿಯ ರಾಸಾಯನಿಕ ಹೆಸರು ಬ್ಲೀಚಿಂಗ್ ಪೌಡರ್ ಅಂದರೆ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಕಠಿಣವಾದ ಮೂಲವಸ್ತು ಯಾವುದು? ವಜ್ರ. ಗಾಳಿಯಲ್ಲಿರುವ ಈ ಅನಿಲವು ಅನೇಕ ಲೋಹವನ್ನು ಒಳಗೊಂಡಿದೆ. ಯಾವುದಂದ್ರೆ ಸಾರಜನಕ. ಸಾಮಾನ್ಯ ಸ್ಥಿತಿಯಲ್ಲಿ ನೀರು ಮತ್ತು ಗಾಳಿ ಈ ಲೋಹದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಸೊ ಯಾವ ಲೋಹ ಅಂದರೆ ಬಂಗಾರ. ವಜ್ರ ಯಾವ ಇಂಗಾಲದ ರೂಪವಾಗಿದೆ? ವಜ್ರ ಸ್ಫಟಿಕದ ರೂಪವಾಗಿದೆ. ಗನ್ ಪೌಡರ್ ತಯಾರಿಕೆಯಲ್ಲಿ ಈ ಕೆಳಗಿನ ಯಾವ ಮಿಶ್ರಣವನ್ನು ಉಪಯೋಗಿಸುತ್ತಾರೆ? ಗನ್ ಪೌಡರ್ ತಯಾರಿಸುವಾಗ ಗಂಧಕ, ಇದ್ದಿಲು ಪುಡಿ, ನೈಟ್ರಿಕ್ ಆಸಿಡ್ ಅನ್ನು ಬಳಸಲಾಗುತ್ತೆ. ಜಂಪಿಂಗ್ ಜೀನ್ಸ್ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಬಾರ್ಬರ್ ಕ್ಲಿಂಟನ್. ಗರ್ಭಾಶಯ ದೇಹದ ಯಾವ ಭಾಗದಲ್ಲಿದೆ? ಗರ್ಭಾಶಯ ಪೆಲ್ವಿಕ್ ಕ್ಯಾವಿಟಿಯಲ್ಲಿ ಇದೆ. ದ್ರವ ರೂಪದ ಲೋಹ ಯಾವುದಂದ್ರೆ ಪಾದರಸ. ಮಾನವ ಉಪಯೋಗಿಸಿದ ಪ್ರಥಮ ಲೋಹ ಅಂದರೆ ತಾಮ್ರ. ಗಾಜು ತಯಾರಿಕೆಯಲ್ಲಿ ಬಳಸುವ ಕಚ್ಚಾ ವಸ್ತುಗಳು ಸಿಲಿಕಾ. ವನಸ್ಪತಿ ತುಪ್ಪ ತಯಾರಿಕೆಯಲ್ಲಿ ಬಳಸುವ ಅನಿಲ ಅಂದರೆ ಜಲಜನಕ. ಕಾಸ್ಟಿಕ್ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಹೈಡ್ರಾಕ್ಸೈಡ್. ಆಮ್ಲದಲ್ಲಿರುವ ಸಾಮಾನ್ಯ ಮೂಲವಸ್ತು ಯಾವುದು? ಆಮ್ಲದಲ್ಲಿರುವ ಸಾಮಾನ್ಯ ಮೂಲವಸ್ತು ಜಲಜನಕ. ಬ್ರಾಸ್ ಯಾವುದರ ಮಿಶ್ರಲೋಹವಾಗಿದೆ? ಬ್ರಾಸ್ ತಾಮ್ರ ಮತ್ತು ತವರಿನ ಮಿಶ್ರಲೋಹವಾಗಿದೆ. ಅಣು ಕ್ರಿಯಾಗಾರದಲ್ಲಿ ಮಾಧ್ಯಮಿಕವಾಗಿ ಇದನ್ನು ಬಳಸುತ್ತಾರೆ. ಅಣು ಕ್ರಿಯಾಗಾರದಲ್ಲಿ ಮಾಧ್ಯಮಿಕವಾಗಿ ಬಳಸುವುದಂದ್ರೆ ಗ್ರಾಫೈಟ್ ಅನ್ನ. ಮೀಥೇನ್ ಹೇರಳವಾಗಿ ದೊರೆಯುವುದು ನೈಸರ್ಗಿಕ ಅನಿಲದಲ್ಲಿ. ವಿಕಿರಣ ಪಟುತ್ವವನ್ನು ಕಂಡುಹಿಡಿದವರಂದ್ರೆ ಹೆನ್ರಿ ಬೆಕರಲ್. ಸೊ ವಿಜ್ಞಾನಿಗಳ ಅಂದರೆ ಯಾರು ಯಾವ ವಸ್ತುವನ್ನು ಕಂಡುಹಿಡಿದ್ರು ಅದರ ಮೇಲೂ ಕೂಡ ಪ್ರಶ್ನೆ ಬರುತ್ತೆ. ಆಪ್ಟಿಕ್ ಫೈಬರ್ ಅನ್ನು ಯಾವುದಕ್ಕಾಗಿ ಹೆಚ್ಚಾಗಿ ಬಳಸುತ್ತಾರೆ? ಆಪ್ಟಿಕ್ ಫೈಬರ್ ಅನ್ನ ಸಂದೇಶ ಕಳುಹಿಸಲು ಹೆಚ್ಚಾಗಿ ಬಳಸಲಾಗುತ್ತೆ. ಕಾಯಿಗಳನ್ನು ಹಣ್ಣು ಮಾಡಲು ಉಪಯೋಗಿಸುವುದು ಇಥಿಲಿನ್ ಅನ್ನು. ಕ್ರಯೋಜೆನಿಕ್ ಇಂಜಿನ್ ಅನ್ನು ಇದರಲ್ಲಿ ಬಳಸಲಾಗುತ್ತದೆ. ಕ್ರಯೋಜೆನಿಕ್ ಇಂಜಿನ್ ಅನ್ನು ರಾಕೆಟ್ನಲ್ಲಿ ಬಳಸಲಾಗುತ್ತೆ. ನ್ಯಾನೋ ವಿಜ್ಞಾನದಲ್ಲಿ ಎಂಟೆಕ್ ಆರಂಭಿಸಿದ ಕರ್ನಾಟಕದ ಮೊದಲ ವಿಶ್ವವಿದ್ಯಾಲಯ ಯಾವುದಂದ್ರೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ. ಒಂದೇ ವಿಷಯಕ್ಕಾಗಿ 2 ಬಾರಿ ನೊಬೆಲ್ ಪ್ರಶಸ್ತಿ ಪಡೆದವರಂದ್ರೆ ಮೇರಿ ಕ್ಯೂರಿ. ಅವರನ್ನ ಮೇಡಮ್ ಕ್ಯೂರಿ ಅಂತ ಕರೀತಾರೆ. ವೈರ್ಲೆಸ್ ಟೆಲಿಗ್ರಾಫ್ ಅಭಿವೃದ್ಧಿ ಪಡಿಸಿದ್ದಕ್ಕಾಗಿ ನೊಬೆಲ್ ಪ್ರಶಸ್ತಿ ಪಡೆದ ವಿಜ್ಞಾನಿ ಯಾರಂದ್ರೆ ಥಾಮ್ಸನ್. ಯಾವ ವಿದ್ಯುನ್ಮಾನದಿಂದಾಗಿ ಮರುಭೂಮಿಯಲ್ಲಿ ಮರೀಚಿಕೆಗಳು ಕಾಣಿಸಿಕೊಳ್ಳುವುದು? ಸೊ ಇದ್ರ ಮೇಲೇನು ಎಷ್ಟು ಸಲ ಪ್ರಶ್ನೆ ಕೇಳಿದ್ದಾರೆ. ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲಕದಿಂದಾಗಿ. ನ್ಯೂಟ್ರಾನ್ ಸಂಶೋಧಿಸಿದವರು ಯಾರಂದ್ರೆ ಬಾಡ್ಜಿಕ್. ಆಳಸಾಗರ ಮುಳುಗುವೀರರು ಉಸಿರಾಡುವುದಕ್ಕೆ ಆಮ್ಲಜನಕದೊಂದಿಗೆ ಏನನ್ನು ಬಳಸುತ್ತಾರೆ? ಆಮ್ಲಜನಕದೊಂದಿಗೆ ಸಾರಜನಕವನ್ನು ಬಳಸುತ್ತಾರೆ. ಯಾವುದು ಭೌತಿಕ ಬದಲಾವಣೆಯ ಉದಾಹರಣೆಯಾಗಿದೆ? ಭೌತಿಕ ಬದಲಾವಣೆಗೆ ಉದಾಹರಣೆ ಅಂದರೆ ನೀರು ಮಂಜುಗಡ್ಡೆ ಆಗುವುದು. ಮೈಕ್ರೋಫೋನ್ ಅನ್ನು ಈ ರೀತಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಮೈಕ್ರೋಫೋನ್ ಶಬ್ದ ತರಂಗಗಳನ್ನು ವಿದ್ಯುತ್ ತರಂಗಗಳಾಗಿ
ಪರಿವರ್ತಿಸಲು ಬಳಸಲಾಗುತ್ತೆ. ಭೂಮಿಯ ಭೂಚಿಪ್ಪಿನಲ್ಲಿ ಅತ್ಯಧಿಕವಾಗಿ ದೊರೆಯುವ ಎರಡನೆಯ ಲೋಹ ಅಂದರೆ ಕಬ್ಬಿಣ. ಯಾವ ಅಲ್ಯೂಮಿನಿಯಂ ಹೆಚ್ಚಿನ ಲೋಹ ವಸ್ತುಗಳನ್ನು ತಯಾರಿಸಲಾಗಿದೆ? ಯಾವುದಂದ್ರೆ ಕಬ್ಬಿಣ. ಯಾವ ಲೋಹದಿಂದ ಹೆಚ್ಚಿನ ಲೋಹ ವಸ್ತುಗಳನ್ನು ತಯಾರಿಸಲಾಗುತ್ತೆ ಅಂದರೆ ಕಬ್ಬಿಣ. ಬಲೂನ್ಗಳಲ್ಲಿ ಇದನ್ನು ತುಂಬಲಾಗುತ್ತದೆ. ಬಲೂನ್ಗಳಲ್ಲಿ ಹೀಲಿಯಂ ಅನ್ನು ತುಂಬಲಾಗುತ್ತೆ. ಹಗುರವಾದ ಗ್ಯಾಸ್ ಯಾವುದು? ಹಗುರವಾದ ಗ್ಯಾಸ್ ಜಲಜನಕ. ಬಲ್ಬಿನಲ್ಲಿರುವ ಫಿಲಾಮೆಂಟ್ ತಂತಿಯನ್ನು ಇದರಿಂದ ತಯಾರಿಸಲಾಗುತ್ತದೆ. ಬಲ್ಬಿನಲ್ಲಿರುವ ಫಿಲಾಮೆಂಟ್ ತಂತಿಯನ್ನು ಟಂಗ್ಸ್ಟನ್ನಿಂದ ತಯಾರಿಸಲಾಗುತ್ತೆ. ಸೊ ಈ ಪ್ರಶ್ನೆ ಕೂಡ ಎಷ್ಟೋ ಬಾರಿ ಕೇಳಲಾಗಿದೆ. ರಬ್ಬರ್ ವಲ್ಕನೀಕರಣದಲ್ಲಿ ಬಳಸುವ ಧಾತು ಗಂಧಕ. ಅಂದರೆ ಈ ಪ್ರಶ್ನೆ ಒಂದೇ ಎಕ್ಸಾಮ್ನಲ್ಲಿ ಅಲ್ಲ, ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಈ ಪ್ರಶ್ನೆಗಳನ್ನು ಕೇಳಲಾಗಿದೆ. ಪರಿಶುದ್ಧ ಕಬ್ಬಿಣ ಯಾವುದು? ಪರಿಶುದ್ಧ ಕಬ್ಬಿಣ ಯಾವುದಂದ್ರೆ ಮ್ಯಾಗ್ನೆಟೈಟ್. ಚಂದ್ರನಲ್ಲಿ ಕಂಡುಬರುವ ಲೋಹ ಯಾವುದಂದ್ರೆ ಹೀಲಿಯಂ. ಗ್ಲಾಸ್ ಅನ್ನು ಇದರ ಮಿಶ್ರಣದಿಂದ ತಯಾರಿಸಲಾಗುತ್ತದೆ. ಗ್ಲಾಸ್ ಅನ್ನು ಸೋಡಿಯಂ ಮತ್ತು ಸಿಲಿಕೇಟ್ ಹಾಗೂ ಕ್ಯಾಲ್ಸಿಯಂ ಸಿಲಿಕೇಟ್ನ ಮಿಶ್ರಣದಿಂದ ಗ್ಲಾಸ್ ಅನ್ನು ತಯಾರಿಸಲಾಗುತ್ತೆ. ಕೃತಕ ಮಳೆ ಬರಿಸಲಿಕ್ಕೆ ಉಪಯೋಗಿಸುವ ರಾಸಾಯನಿಕ ಅಂದರೆ ಬೆಳ್ಳಿಯ ಬ್ರೋಮೈಟ್. ಸೊ ಅಂದರೆ ಮೋಡ ಬಿತ್ತನೆಯಲ್ಲಿ ಕೂಡ ಇದನ್ನು ಬಳಸಲಾಗುತ್ತೆ. ಜಗತ್ತಿನ ನಾಗರಿಕತೆಯ ತೊಟ್ಟಿಲು ಎಂದು ಯಾವ ನಾಗರಿಕತೆಯನ್ನು ಕರೆಯುತ್ತಾರೆ? ಮೆಸೊಪೊಟೇಮಿಯಾ ನಾಗರಿಕತೆಯನ್ನು. ವಾತಾವರಣದಲ್ಲಿ ಹೇರಳವಾಗಿ ದೊರೆಯುವ ಮೂಲವಸ್ತು ಯಾವುದು ಅಂದರೆ ಸಾರಜನಕ. 78% ದೊರೆಯುತ್ತೆ. ಗಾಳಿಯಲ್ಲಿ ಆಮ್ಲಜನಕದ ಪ್ರಮಾಣ 21%. ಅಗ್ನಿಶಾಮಕಗಳಲ್ಲಿ ಉಪಯೋಗಿಸುವ ಅನಿಲ ಅಂದರೆ ಕಾರ್ಬನ್ ಡೈಆಕ್ಸೈಡ್. ಶ್ರೀಲಂಕಾ ದೇಶ ಸ್ವತಂತ್ರವಾದದ್ದು 1948 ಏಪ್ರಿಲ್ನಲ್ಲಿ. ಖಾರ್ತೂಮ್ ಯಾವ ದೇಶದ ರಾಜಧಾನಿ? ಖಾರ್ತೂಮ್ ಸುಡಾನ್ ದೇಶದ ರಾಜಧಾನಿಯಾಗಿದೆ. ವಿಶ್ವಸಂಸ್ಥೆಯ 192ನೇ ಸದಸ್ಯ ರಾಷ್ಟ್ರ ಮ್ಯಾಂಜಿನಿಗ್ರೋ ಯಾವ ದೇಶದಿಂದ ಬೇರ್ಪಡಿಸಲಾಗಿದೆ? ಮ್ಯಾಂಜಿನಿಗ್ರೋವನ್ನು ಮ್ಯಾಂಟಿನಿಗ್ರೋದಿಂದ ಬೇರ್ಪಡಿಸಲಾಗಿದೆ. ರಷ್ಯಾದ ನಂತರದ ಪ್ರಪಂಚದ ಅತ್ಯಂತ ದೊಡ್ಡ ರಾಷ್ಟ್ರ ಅಂದರೆ ಕೆನಡಾ. ವಿಶ್ವ ಬ್ಯಾಂಕ್ ಯಾವಾಗ ಸ್ಥಾಪನೆಯಾಯಿತು ಅಂದರೆ 1945ರಲ್ಲಿ. ಜ್ಞಾನಪೀಠ ಪ್ರಶಸ್ತಿಗೆ ಸಿಗುವ ನಗದು ಬಹುಮಾನ ಅಂದರೆ 5 ಲಕ್ಷ ರೂಪಾಯಿಗಳು. ಸೀಬರ್ಡ್ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ನೌಕಾನೆಲೆಗೆ ಸಂಬಂಧಿಸಿದೆ. ಓಲ್ಗಾ ನದಿಯು ಯಾವ ಸಮುದ್ರವನ್ನು ಸೇರುತ್ತದೆ? ಓಲ್ಗಾ ನದಿ ಕೆಂಪು ಸಮುದ್ರವನ್ನು ಸೇರುತ್ತೆ. ಜೆ.ಡಿ. ಬಿರ್ಲಾ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದಲ್ಲಿನ ಮಹತ್ತರ ಸಾಧನೆಗಾಗಿ ನೀಡಲಾಗುತ್ತೆ ಅಂದರೆ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿನ ಮಹತ್ವದ ಸಾಧನೆಗಾಗಿ. ಅಂತ್ಯೋದಯದ ಕರ್ತೃ ಯಾರು? ಕೇಂದ್ರ ಸರ್ಕಾರ 2001ರಲ್ಲಿ ಅಂತ್ಯೋದಯ ಕಾರ್ಯಕ್ರಮವನ್ನು ಜಾರಿಗೊಳಿಸಿತು. ಬೆಹರಿನ್ ಅಧಿಕೃತ ಭಾಷೆ ಬೆಹರಿನ್ ಆಗಿದೆ. ವಿಂಬಲ್ಡನ್ ಟೆನ್ನಿಸ್ ಪಂದ್ಯಗಳು ಎಲ್ಲಿ ನಡೆಯುತ್ತದೆ? ವಿಂಬಲ್ಡನ್ ಟೆನ್ನಿಸ್ ಪಂದ್ಯಗಳು ಇಂಗ್ಲೆಂಡ್ನಲ್ಲಿ ನಡೆಯುತ್ತೆ. ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಯಾರ ಹೆಸರಿನಲ್ಲಿ ನೀಡುತ್ತಾರೆ ಅಂದರೆ ರಾಮನ್ ಅವರ ಹೆಸರಿನಲ್ಲಿ 1958 ಫಿಲಿಪೈನ್ಸ್ ಸರ್ಕಾರ ನೀಡಲಾಗುತ್ತೆ ಈ ಪ್ರಶಸ್ತಿಯನ್ನ. ಅಮೆರಿಕದ ಕ್ರೀಡೆ ಅಂದರೆ ಬೇಸ್ಬಾಲ್. ಅತ್ಯಂತ ಕಡಿಮೆ ಜನಸಂಖ್ಯೆ ಇರುವ ದೇಶ ಅಂದರೆ ವೆಟಿಕನ್ ಸಿಟಿ 0.44%. ಜಗತ್ತಿನ ಅತ್ಯಂತ ದೊಡ್ಡ ದ್ವೀಪ ಅಂದರೆ ಗ್ರೀನ್ಲ್ಯಾಂಡ್ ಆಗಿದೆ. ಕಿವಿ ಎಂಬ ಪಕ್ಷಿಯು ಯಾವ ದೇಶದಲ್ಲಿ ಕಂಡುಬರುತ್ತದೆ? ಕಿವಿ ಎಂಬ ಪಕ್ಷಿಯು ನ್ಯೂಜಿಲೆಂಡ್ನಲ್ಲಿ ಜಾಸ್ತಿ ಕಂಡುಬರುತ್ತೆ. ಬಾಂಗ್ಲಾದೇಶದ ಸಂಸತ್ತನ್ನು ನಾವು ಸೆಕ್ಯುಲರಿಸಂ ಅಂತ ಕರೆಯಲಾಗುತ್ತೆ. ಅತ್ಯಂತ ದೊಡ್ಡ ಜೀವಂತ ಪ್ರಾಣಿ ಅಂದರೆ ತಿಮಿಂಗಿಲ. ಎಲೆಕ್ಟ್ರಿಕ್ ಲ್ಯಾಂಪ್ ಕಂಡುಹಿಡಿದವರು ಜಾರ್ಜ್ ಕ್ಲೌಡ್ ಫ್ರಾನ್ಸ್ನವರು. ಬಿ.ಸಿ. ರಾಯ್ ಪ್ರಶಸ್ತಿಯನ್ನು ಯಾವ ಕ್ಷೇತ್ರಕ್ಕೆ ನೀಡುತ್ತಾರೆ? ಬಿ.ಸಿ. ರಾಯ್ ಪ್ರಶಸ್ತಿಯನ್ನು ವೈದ್ಯಕೀಯ ಕ್ಷೇತ್ರಕ್ಕೆ ನೀಡುತ್ತಾರೆ. ಆಸ್ಟ್ರೇಲಿಯಾ ಖಂಡವನ್ನು ಕಂಡುಹಿಡಿದವರು ವಿಲಿಯಂ ಜಾನ್ಸ್ ಜೂನ್ 1606ರಲ್ಲಿ. ರಕ್ತ ಹೆಪ್ಪುಗಟ್ಟದಿರುವಿಕೆ ಅಸಾಧ್ಯತೆಯನ್ನು ಏನೆಂದು ಕರೆಯುತ್ತಾರೆ? ಹಿಮೋಫಿಲಿಯಾ ಅಂತ ಕರೆಯುತ್ತಾರೆ. ಜಲಜನಕ ಸಂಶೋಧಿಸಿದ ವಿಜ್ಞಾನಿ ಅಂದರೆ ಕ್ಯಾವೆಂಡಿಸ್. ಭಾರತದ ರಾಷ್ಟ್ರೀಯ ಕ್ರೀಡೆ ಹಾಕಿ. ನೀಲಿ ಪುಸ್ತಕ ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂದರೆ ಬ್ರಿಟನ್ ದೇಶಕ್ಕೆ. ಜಂಬಯ್ಯ ವೈದ್ಯನಾಥ್ ಭಗವತ್ ಯಾವ ಸಂಗೀತಕ್ಕೆ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ ಅಂದರೆ ಶಾಸ್ತ್ರೀಯ ಸಂಗೀತಕ್ಕೆ. ಚೀನಾ ದೇಶದ ಪ್ರಥಮ ಅಂತರಿಕ್ಷ ಯಾತ್ರಿ ಎನಿಸಿದವರು ಯಾಂಗ್ ಲೈವೆ. ದ ಐಲ್ಯಾಂಡ್ ಆಫ್ ಬ್ಲಡ್ ಕೃತಿಯನ್ನು ಬರೆದ ಪತ್ರಕರ್ತರು ಅನಿತಾ ಪ್ರತಾಪ್. ಸೊ ಫೌಂಟೇನ್ ಪೆನ್ ಅನ್ನು ಕಂಡುಹಿಡಿದ ವಿಜ್ಞಾನಿ ವಾಟರ್ಮನ್.
ಹಾಗೆ ಗಾರೋ ಬುಡಕಟ್ಟು ಜನಾಂಗ ಇರುವ ರಾಜ್ಯ ಮೇಘಾಲಯ. ಸೊ ಇದಿಷ್ಟು ಈ ಭಾಗದ ವಿಜ್ಞಾನಕ್ಕೆ ಸಂಬಂಧಿಸಿದ ಪ್ರಮುಖ ಪ್ರಶ್ನೆಯಾಗಿದೆ. ಮುಂದಿನ ಭಾಗದಲ್ಲಿ